ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದ ಬೆಡಗಿನ ತಾಣ ಜಯಪುರ ಎನ್ನುವಂತಹ ಗದ್ಯ ಭಾಗವನ್ನು ನೋಡೋಣ. ಇದು ಶಿವರಾಮ ಕಾರಂತರ ಅಬುವಿನಿಂದ ಬರಾಮಕ್ಕೆ ಎನ್ನುವ ಪ್ರವಾಸ ಕಥನದಿಂದ ಆರಿಸಲಾಗಿದೆ. ಲೇಖಕರು ಇದು 2ನೇ ಸಾರಿ ಜಯಪುರಕ್ಕೆ ಹೋಗ್ತಾ ಇರೋದು. ಅವ್ರು ಹೇಳ್ತಾರೆ, 15 ವರ್ಷಗಳ ನಂತರ ಅವರು ತಮ್ಮ ಸ್ನೇಹಿತನಾದ ಶ್ರೀಪತಿಯೊಂದಿಗೆ ಜಯಪುರಕ್ಕೆ ರೈಲಿನಲ್ಲಿ ಬಂದಿಳಿದರು. ಜಯಪುರದಲ್ಲಿ ಅವರ ಮಿತ್ರರಾದ ರೈಗಳು ಅನ್ನೋರಿದ್ರು. ಅವರು ರೈಲು ನಿಲ್ದಾಣಕ್ಕೆ ಬಂದು ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಎಲ್ಲಿತ್ತು ಅವ್ರ ಮನೆ? ಊರ ಹೊರಗಿತ್ತು. ಅಂದರೆ ಜಯಪುರ ಇದೆಯಲ್ಲ, ಅದು ಮರುಭೂಮಿ. ಅದು ಮರುಭೂಮಿಯಿಂದ ಸುತ್ತುವರಿದಂತಹ ಒಂದು ಪ್ರದೇಶ. ಅದರಲ್ಲೂ ಅವರ ಮನೆ ಊರ ಹೊರಗಡೆ ಇತ್ತು. ಹಾಗಾಗಿ 4 ಕಡೆ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು ಅಂತ ಲೇಖಕರು ಹೇಳ್ತಾರೆ. ಉಸುಬು ಅಂದ್ರೇನು? ಮರಳು. ಅದು ಮರುಭೂಮಿ ಆಗಿರೋದ್ರಿಂದ ಮನೆಯ 4 ಕಡೆ ಕೂಡ, ಅದು ಊರ ಹೊರಗಡೆ ಇದ್ದಿದ್ರಿಂದ ಅವರ ಮನೆ 4 ಕಡೆ ಕೂಡ ಮರಳು ಹರಡ್ಕೊಂಡಿತ್ತಂತೆ. ಹಾಗಾಗಿ ಏನಾಯಿತು, ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವೇ ಇರಲಿಲ್ಲ ಅಂತ ಹೇಳ್ತಾರೆ ಲೇಖಕರು. ಆ ಮರಳಿನಿಂದಾಗಿ, ಅದರ ಕಾವಿನಿಂದಾಗಿ ನಲ್ಲಿ ನೀರೇ ಕಾದು ಬರ್ತಿತ್ತು ಅಂತ. ನಮಗೂ ಒಂದೊಂದ್ಸಲ ತುಂಬ ಬಿಸಿಲಿರುವಂತಹ ದಿನಗಳಲ್ಲಿ ನಮ್ಮ ನಲ್ಲಿ ನೀರು ಬಿಸಿಯಾಗಿ ಬರೋದಿಲ್ವಾ? ಇನ್ನು ಮರಳುಗಾಡಿನಲ್ಲಿ ಹೇಗಿರ್ಬೋದು ಯೋಚನೆ ಮಾಡಿ ನೀವು. ಹಾಗಾಗಿ ನಲ್ಲಿಯ ನೀರೇ ಬಿಸಿಯಾಗಿ ಬರ್ತಿತ್ತಂತೆ. ಬಿಸಿ ನೀರನ್ನು ಸ್ನಾನ ಮಾಡುವವರಿಗೆ ಅದು ಸಂತಸ ತರುವಂಥ ವಿಚಾರ. ಲೇಖಕರು ಬಿಸಿ ನೀರನ್ನು ಸ್ನಾನ ಮಾಡುವವರು. ಆದರೆ ಲೇಖಕರ ಜೊತೆ ಬಂದಿದ್ದಂಥ ಶ್ರೀಪತಿಯವರಿದ್ರಲ್ಲ, ಅವರು ತಣ್ಣೀರನ್ನು ಸ್ನಾನ ಮಾಡ್ತಾ ಇದ್ರು. ಹಾಗಾಗಿ ಅವರು ಕಾದಿದ್ದ ನೀರನ್ನು ಆರಿಸಿ ಆಮೇಲೆ ತಣ್ಣೀರಿನ ಸ್ನಾನವನ್ನು ಮಾಡಿದ್ರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಸ್ನಾನವನ್ನೆಲ್ಲ ಮುಗಿಸಿದ್ಮೇಲೆ ಅವರು ಮೊದಲನೇ ದಿನ ಒಂದು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ಅಂಬೇರ ನೋಡಲು ಹೋದರು ಅಂತ ಹೇಳ್ತಾರೆ. ಅಂಬೇರ ಅನ್ನೋದು ಒಂದು ಬೆಟ್ಟ. ಬೆಟ್ಟದ ಮೇಲೆ ಒಂದು ಕೋಟೆ ಇದೆ, ಅರಮನೆ ಇದೆ. ಅದನ್ನೆಲ್ಲ ನೋಡುವ ಸಲುವಾಗಿ ಇವರು ಒಂದು ಟಾಂಗಾ ಅಂದರೆ ಏನು? ಕುದುರೆ ಗಾಡಿ. ಅದನ್ನು ಗೊತ್ತು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಪಾಠದಲ್ಲಿ ಹೇಳ್ತಾರೆ, ಅಲ್ಲಿಂದ ಅಂಬೇರಕ್ಕೆ, ಜಯಪುರದಲ್ಲಿ ಅವರ ಸ್ನೇಹಿತರ ಮನೆ ಇತ್ತಲ್ಲ, ಅಲ್ಲಿಂದ ಅಂಬೇರಕ್ಕೆ ಬಸ್ಸಿನ ವ್ಯವಸ್ಥೆ ಇದ್ರೂ ಕೂಡ ಅವರ ಮಿತ್ರರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಅವರು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ಅಂಬೇರವನ್ನು ನೋಡಲಿಕ್ಕೆ ಹೋದರು. ಈ ಅಂಬೇರ ಇದು ಜಯಪುರದಿಂದ ಹೆಚ್ಚು ಕಡಿಮೆ ಒಂದು 10-11 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ಜಯಪುರ ಹೇಗೆ ಕಾಣ್ತಾ ಇತ್ತು ಅನ್ನೋದನ್ನು ಇಲ್ಲಿ ಲೇಖಕರು ವರ್ಣನೆ ಮಾಡ್ತಾರೆ. ಈ ಜಯಪುರ ಇದೆಯಲ್ಲ, ಇದನ್ನು ಕಟ್ಟಿದ್ದು ಅಂಬೇರದ ಮಹಾರಾಜನಾಗಿದ್ದಂತಹ ಸವಾಯಿ ಜೈಸಿಂಗ್ ಅಂತ ಹೇಳಿಬಿಟ್ಟು. ಅವನು ಬಂಗಾಳದ ವಾಸ್ತುಶಿಲ್ಪಿ ತಜ್ಞ ವಿದ್ಯಾಧರ ಭಟ್ಟಾಚಾರ್ಯ ಅವರ ಸಹಾಯದಿಂದ ಇದನ್ನು ನಿರ್ಮಿಸಿದ್ರು. ಮೊದಲು ಅಂಬೇರ ಜಯಪುರದ ರಾಜಧಾನಿಯಾಗಿತ್ತು. ಆಮೇಲೆ ಜಯಪುರವನ್ನು ನಿರ್ಮಿಸಿ, ಅಂಬೇರ ರಜಪೂತರ ರಾಜಧಾನಿಯಾಗಿತ್ತು. ಜಯಪುರವನ್ನು ನಿರ್ಮಿಸಿದ ಮೇಲೆ ಅವರು ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಈ ಜಯಪುರ ಇದೆಯಲ್ಲ, ಇದು ವಾಸ್ತುಶಾಸ್ತ್ರದ ಪ್ರಕಾರ ಭಾರತದಲ್ಲಿ ನಿರ್ಮಿಸಿದ ಮೊದಲನೆಯ ನಗರವನ್ನ ವಾಸ್ತುಶಾಸ್ತ್ರದ ಪ್ರಕಾರ ಪ್ಲಾನ್ ಮಾಡಿ ಕಟ್ಟಿದ್ರೆ ಹೇಗಿರುತ್ತೆ? ಅಲ್ಲಿ ರಸ್ತೆಗಳು ಎಲ್ಲ ಚೆನ್ನಾಗಿರ್ತವೆ. ಅದನ್ನೇ ಇಲ್ಲಿ ಲೇಖಕರು ಹೇಳ್ತಾರೆ. 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ನಗರದ ಬೀದಿಗಳು ಬಹಳ ಅಗಲವಾಗಿ ನೇರವಾಗಿ ಇದ್ದವು ಅಂತ. ಸಿಟಿಯನ್ನು ಪ್ಲಾನ್ ಮಾಡಿ ಕಟ್ಟಲಿಲ್ಲ ಅಂದರೆ, ಮೊದಲು ಒಂದು ಸಣ್ಣ ಓಣಿ ಥರ ಇರುತ್ತೆ. ಜನಸಂಖ್ಯೆ ಜಾಸ್ತಿ ಆದಾಗ ನಾವು ಅದನ್ನು ದೊಡ್ಡ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ 2 ಕಡೆ ಮನೆ ಬಂದರೆ ದೊಡ್ಡ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಒಂದು ಪ್ಲಾನ್ ಮಾಡಿ ಕಟ್ಟಿದಾಗ ಆರ್ಕಿಟೆಕ್ಚರ್ ಪ್ರಕಾರ, ವಾಸ್ತುಶಾಸ್ತ್ರದ ಪ್ರಕಾರ ಎಷ್ಟೇ ವರ್ಷಗಳು ಕಳೆದ್ರೂ ಹೊಸ ಅವಶ್ಯಕತೆ ಬರೋದಿಲ್ಲ. ಅಲ್ಲಿನ ರಸ್ತೆಗಳೆಲ್ಲ ಎಷ್ಟು ಜನ ಬಂದರೂ ಅವರನ್ನು ಹಿಡಿಸುವಷ್ಟು ಅಗಲವಾಗಿರುತ್ತೆ. ಹಾಗೆ ಜಯಪುರ ಪ್ಲಾನ್ ಮಾಡಿ ಕಟ್ಟಿರೋ ಒಂದು ನಗರ ಆಗಿರೋದ್ರಿಂದ ಬೀದಿಗಳು ಬಹಳ ಅಗಲವಾಗಿ ನೇರವಾಗಿ ಇದ್ದವು ಅಂತ ಲೇಖಕರು ಹೇಳ್ತಾರೆ. ಆಮೇಲೆ ಅಲ್ಲಿನ ಅಂಗಡಿಗಳು ಮತ್ತು ಮನೆಗಳು ದೂರದಿಂದ ಕಂಡಾಗ ಅವುಗಳ ದೇಶಿ ವಾಸ್ತು ರಚನೆಯಿಂದ ಬಹಳ ಚೆನ್ನಾಗಿ ಶೋಭಿಸುತ್ತವೆ, ತುಂಬ ಚೆನ್ನಾಗಿ ಕಾಣ್ತವೆ ಅಂತ ಲೇಖಕರು ಹೇಳ್ತಾರೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣುವುದಿಲ್ಲ. ಆದ್ರಿಂದನೇ ಲೇಖಕರಿಗೆ ಅವುಗಳ ಬೆಲೆ ಬಹಳ ಮೋಹ ಅಂತ. ಎಲ್ಲ ಮನೆಗಳು ಒಂದೇ ರೀತಿ ಆ ದೇಶಿ, ಭಾರತೀಯ ಇಂಡಿಯನ್ ಆರ್ಕಿಟೆಕ್ಚರ್ ಡಿಸೈನ್ ಏನಿದೆ, ಭಾರತೀಯ ವಾಸ್ತು ಪ್ರಕಾರದ ಹಾಗೆ
ಎಲ್ಲ ಮನೆಗಳು ಒಂದೇ ರೀತಿ ಕಟ್ಟಿದೆ ಅಲ್ಲಿ. ಹಾಗಾಗಿ ದೂರದಿಂದ ನೋಡುವಾಗ ತುಂಬಾ ಸುಂದರವಾಗಿ ಕಾಣುತ್ತೆ. ಒಂದೊಂದು ಮನೆದು ಆರ್ಕಿಟೆಕ್ಚರು, ವಾಸ್ತುವಿನ್ಯಾಸ ಬೇರೆ ಬೇರೆ ಇದ್ರೆ ಕಣ್ಣಿಗಷ್ಟು ಸುಂದರವಾಗಿ ಕಾಣೋದಿಲ್ಲ. ಇಲ್ಲೆಲ್ಲ ಮನೆ ಒಂದೇ ತರ ಇರೋದ್ರಿಂದ ಅದು ಬಹಳ ಸುಂದರವಾಗಿ ಕಾಣ್ತದೆ. ಹಾಗಾಗಿ ಲೇಖಕರಿಗೆ ಅವುಗಳ ಆ ಥರದ ಒಂದು ಮನೆಗಳ ಮೇಲೆ, ಆ ಊರಿನ ಮೇಲೆ ಬಹಳ ಮೋಹ ಅಂತ ಹೇಳ್ತಾರೆ. ಇದು ನಿಮ್ಗೆ ಮುಂದೆ ಪಠ್ಯದ ಕೊನೆಯಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀವಿದನ್ನ ಗಮನಿಸ್ಕೊಳ್ಬೇಕು. ಯಾಕೆ ಲೇಖಕರಿಗೆ ಜಯಪುರದ ಮೇಲೆ ಅಷ್ಟು ಮೋಹ ಅಂತ ಹೇಳ್ಬಿಟ್ಟು. ಅಲ್ಲಿನ ದೇಶಿ ವಾಸ್ತು ರಚನೆಯ ಪ್ರಕಾರ ಕಟ್ಟಿರುವಂತಹ ಮನೆಗಳು, ಆಮೇಲೆ ಅಗಲವಾದ ಬೀದಿಗಳು, ಅವುಗಳನ್ನೆಲ್ಲ ನೋಡಿ ಅವರಿಗೆ ಬಹಳ ಸಂತೋಷವಾಯಿತು ಅಂತ. ಆಮೇಲೆ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಅಂತ ಹೇಳ್ತಾರೆ. ಚೌಕ ಅಂದ್ರೆ ಸ್ಕ್ವೇರ್. ಇವಾಗ ಸರ್ಕಲ್ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಕೆಲವು ಸಲ ಸ್ಕ್ವೇರ್ ಬರುತ್ತೆ. 3-4 ರಸ್ತೆಗಳು ಸೇರುವಂತಹ ಜಾಗದಲ್ಲಿ ಸುಂದರವಾದ ಚೌಕ ಇದೆ. ಅಲ್ಲಿ ಒಂದು ಮಂಟಪದ ತರ ಮಾಡಿರ್ಬಹುದು. ಹಾಗೆ ಚೆನ್ನಾಗಿ ಮಾಡಿರ್ತಾರೆ. ಕೆಲವೊಂದು ಕಡೆಗಳೇ ಭವ್ಯವಾದ ಮಹಾದ್ವಾರಗಳಿವೆ ಅಂತ ಹೇಳ್ತಾರೆ. ಇವಾಗ ನೀವು ನಮ್ಮ ಮೈಸೂರನ್ನ ನೋಡಿದ್ರು ಕೂಡ ಅಲ್ಲಿಯೂ ಕೂಡ ಸುಂದರವಾದ ಚೌಕಗಳಿವೆ, ಮಹಾದ್ವಾರಗಳಿವೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಜಯಪುರ ಕೂಡ ಅಷ್ಟು ಸುಂದರವಾದಂತಹ ನಗರ. ರಸ್ತೆಗಳ ಪಕ್ಕದಲ್ಲಿ ಸುಂದರವಾದಂಥ ಚೌಕಗಳಿದ್ವು, ರಸ್ತೆಗಳು ಅಗಲವಾಗಿದ್ವು, ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿತ್ತು ಅಂತ ಇಲ್ಲಿ ಲೇಖಕರು ಜಯಪುರದ ಬಗ್ಗೆ ಹೇಳ್ತಾರೆ. ಆಮೇಲೆ ಜಯಪುರದ ಜನರ ಬಣ್ಣದ ಮೋಹದ ಬಗ್ಗೆ ಹೇಳ್ತಾರೆ. ಯಾಕೆ ಜಯಪುರದ ಜನರಿಗೆ ಅಷ್ಟು ಬಣ್ಣದ ಮೋಹ ಅಂದ್ರೆ, ಜಯಪುರ ಬಟ್ಟೆ ಮತ್ತು ಸಾಂಪ್ರದಾಯಿಕ ಬಟ್ಟೆಗಳಿಗೆ ಬಣ್ಣ ಹಚ್ಚುವಂತಹ ಉದ್ದಿಮೆಗಳಿಗೆ, ಆ ತಂತ್ರಜ್ಞಾನಕ್ಕೆ ಬಹಳ ಪ್ರಸಿದ್ಧವಾದದ್ದು. ನಾವು ಬಾಂಧನಿ ಸೀರೆಗಳು, ಬಾಂಧನಿ ದುಪ್ಪಟ್ಟ ಎಲ್ಲ ನೋಡ್ತೀವಲ್ಲ, ಅದೊಂದು ವಿಶೇಷವಾದಂಥ ಬಣ್ಣ ಹಚ್ಚುವಂತಹ ಕಲೆ ಅದು. ಹಾಗೆ ಬಾಂಧನಿ ಮತ್ತೆ ಲೆಹೇರಿಯಾ ಪದ್ಧತಿಗಳ ವಿನ್ಯಾಸಗಳಿಗೆ ಜಯಪುರ ಬಹಳ ಪ್ರಸಿದ್ಧ ಆದದ್ದು. ಹಾಗಾಗಿ ಅಲ್ಲಿ ಜಯಪುರದ ಬಣ್ಣಗಾರರ ತವರೂರು ಅಂತ ಲೇಖಕರು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಬಣ್ಣ ಹಚ್ಚುವ ಉದ್ದಿಮೆ ಬಹಳ ಪ್ರಸಿದ್ಧವಾದದ್ದು. ಬಣ್ಣ ಹಚ್ಚುವ ಕುಶಲಿಗರು ಈ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಅಲ್ಲಿನ ಜನ ಬಣ್ಣ ಹಚ್ಚುವಲ್ಲಿ ಬಹಳ ಎಕ್ಸ್ಪರ್ಟ್ ಬಟ್ಟೆಗಳಿಗೆ. ಆಯ್ತಾ? ಇಲ್ಲಿ ಬಣ್ಣದ ಮೋಹವಿರುವ ಜನರು ಇದ್ದಾರೆ ಅಂತ ಹೇಳ್ತಾರೆ. ಬಟ್ಟೆಗಳಿಗೆ ಬಣ್ಣ ಮಾತ್ರ ಹಾಕೋದಲ್ಲ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಉಡುವುದು ಕೂಡ ಅಲ್ಲಿನ ಜನರಿಗೆ ಇಷ್ಟ. ಹಾಗಾಗಿ ಇಲ್ಲಿ ಬಣ್ಣದ ಮೋಹವಿರುವ ಜನರು ಇದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಯಾಕೆ ಜನರಿಗೆ ಅಷ್ಟು ಬಣ್ಣದ ಮೋಹ ಅನ್ನೋದನ್ನ ಲೇಖಕರು ಈ ರೀತಿ ಊಹಿಸ್ತಾರೆ. ಜಯಪುರದಲ್ಲಿ ಗಿಡ ಮರಗಳಿಲ್ಲದ ಮರುಭೂಮಿಯಾಗಿರುವುದರಿಂದ ಅಲ್ಲಿನ ಜನರು ಕಣ್ಣಿನ ತಣಿವಿಗಾಗಿ ಬಣ್ಣಗಳನ್ನ ಇಷ್ಟಪಡುತ್ತಿರಬೇಕು ಅಂತ ಅವ್ರು ಹೇಳ್ತಾರೆ. ಈಗ ನಮ್ಮೂರಲ್ಲಾದ್ರೆ ಇದು ಮರುಭೂಮಿ ಅಲ್ಲ, ಸಾಕಷ್ಟು ಮರ ಗಿಡಗಳು ಇರ್ತವೆ. ಈಗ ಸಿಟಿಯೇ ಆಗಿದ್ರು ಕೂಡ ಸ್ವಲ್ಪ ದೂರ ಹೋದ್ರೆ ನಿಮ್ಗೊಂದು ಚಂದದ ಉದ್ಯಾನವನ ಸಿಗುತ್ತೆ. ರಸ್ತೆಯ ಪಕ್ಕದಲ್ಲೂ ಕೂಡ ಮರಗಳಿರ್ತವೆ. ನಮ್ಮ ಕಣ್ಣಿಗೆ ತಂಪಾಗುವಂತಹ ಅನೇಕ ಮರ ಗಿಡಗಳು ಇಲ್ಲಿ ನಮ್ಗೆ ಕಾಣಿಸುತ್ತೆ. ಆದ್ರೆ ಜಯಪುರ ಏನು ಮರಳುಗಾಡದು. ಅಲ್ಲಿ ಮರ ಗಿಡಗಳು ಕಾಣಿಸೋದಿಲ್ಲ. ಜನರ ಕಣ್ಣಿಗೆ ಏನ್ ಖುಷಿ ಕೊಡ್ಬೇಕು, ಏನ್ ಹಬ್ಬ ಆಗ್ಬೇಕಲ್ಲಿ. ಹಾಗಾಗಿ ಅವರು ಬಣ್ಣ ಬಣ್ಣದ ಬಟ್ಟೆಗಳನ್ನು ಉಟ್ಟು ಕಣ್ಣಿಗೆ ಹಬ್ಬ ಮಾಡ್ಕೊಳ್ತಾರೆ. ಬಹುಶಃ ಅದೇ ಕಾರಣ ಇರಬೇಕು ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಇಲ್ಲಿನ ಹೆಂಗಸರು ರಂಗು ರಂಗಿನ ಅಂದ್ರೆ ಬಣ್ಣ ಬಣ್ಣದ ಲಂಗ, ಪೈಜಾಮ, ಸೀರೆ, ರವಿಕೆ ಮತ್ತು ಮೇಲುದೆ ತೊಡುತ್ತಾರೆ ಅಂತ ಹೇಳ್ತಾರೆ. ಮೇಲುದೆ ಅಂತ ಹೇಳಿದ್ರೆ ಹೆಂಗಸರು ಮೇಲೆ ಹೊದ್ದುಕೊಳ್ಳುವಂತಹ ಬಟ್ಟೆ. ಇವಾಗ ಇದು ಪೈಜಾಮ ಏನಾದ್ರೂ ಹಾಕಿದ್ರೆ ಮೇಲ್ಗಡೆ ಅವರು ದುಪ್ಪಟ್ಟ ಹೊದ್ಕೊಂಡಿರ್ಬೋದಲ್ವಾ, ಅದು ಬಣ್ಣ ಬಣ್ಣದಾಗಿರುತ್ತೆ. ಸೀರೆ ಬಣ್ಣ ಬಣ್ಣದ್ದು, ಅವರ ರವಿಕೆ ಬಣ್ಣ ಬಣ್ಣದ್ದು, ಎಲ್ಲ ಬಟ್ಟೆಗಳು ರಂಗು ರಂಗಿನದಾಗಿದೆ ಅಂತ ಲೇಖಕರು ಹೇಳ್ತಾರೆ. ಅದರಲ್ಲೂ ಯಾವ ಬಣ್ಣ ಇಷ್ಟ ಅವರಿಗಂದ್ರೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣ ಎಂದರೆ ಇಲ್ಲಿನ ಜನರಿಗೆ ಪ್ರಾಣ ಅಂತ ಹೇಳ್ತಾರೆ. ಹಾಗೆ ಆ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡಿರೋದ್ರಿಂದ ಹೇಗ್ ಕಾಣ್ತಾರೆ ಅಂದ್ರೆ, ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಕಾಣುತ್ತದೆ ಅಂತ. ನಾವೆಲ್ಲ ಸಾಧಾರಣವಾಗಿ ಒಂದು ಬಣ್ಣದ ಬಟ್ಟೆ ಹಾಕೋತೇವೆ. ಇಲ್ಲ ಅಂದ್ರೆ ಶರ್ಟ್ ಒಂದು ಬಣ್ಣ, ಪ್ಯಾಂಟ್ ಒಂದು ಬಣ್ಣ, 2 ಬಣ್ಣ ಇರ್ಬೋದು. ಆದ್ರೆ ಇವರ ಬಟ್ಟೆಗಳಲ್ಲೇ ಬಣ್ಣ ಬಣ್ಣ ಇರುತ್ತೆ. ನಮ್ಮಲ್ಲಿ ಆ ತರದ ಬಣ್ಣವನ್ನ ನಾವು ಯಾವಾಗ ನೋಡ್ತೀವಿ, ಯಾರಾದ್ರೂ ಹೋಲಿ ಆಡ್ದಾಗ, ನಿಮ್ಮ ಮೈ ಮೇಲೆ ಬಗೆ ಬಗೆಯ ಬಣ್ಣಗಳನ್ನ ಎರಚಿದಾಗ, ಆಗ ಮಾತ್ರ ನಮ್ಮ ಮೈಯಲ್ಲಿ ಅಷ್ಟು ಬಣ್ಣಗಳು ಕಾಣಿಸ್ಕೊಳ್ತವೆ. ಆದ್ರೆ ಜಯಪುರದ ಜನರು ತೊಡುವ ಬಟ್ಟೆಯಲ್ಲಿಯೇ ಅಷ್ಟು ಬಣ್ಣಗಳಿವೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಯ್ತಪ್ಪ, ಹೆಣ್ಣು ಮಕ್ಕಳಿಗೆ ಬಣ್ಣ ಇಷ್ಟ ಯಾವಾಗ್ಲೂ. ಇಲ್ಲಿ ಏನಾಗಿದೆ, ಜಯಪುರದ
ಗಂಡಸರು ರಂಗುರಾಯರೇ ಅಂತ ಹೇಳ್ತಾರೆ. ರಂಗುರಾಯರು ಅಂದ್ರೆ ಬಣ್ಣವನ್ನ ಇಷ್ಟಪಡುವವರು ಅಂತ ಹೇಳ್ಬಿಟ್ಟು, ಕಲರ್‌ಫುಲ್ ಮೆನ್ಸ್ ಅಂತ. ರಾಯರೇ ಅಂದ್ರೆ ಗಂಡಸರನ್ನ ಗೌರವಯುತವಾಗಿ ಕರೆಯುವಂತಹ ಕ್ರಮ. ಸೊ ಅವರೆಲ್ಲ ಬಣ್ಣವನ್ನ ಇಷ್ಟಪಡುವಂತಹ ಗಂಡಸರಾಗಿರೋದ್ರಿಂದ ಒಂದು ಸುಂದರವಾದ ಶಬ್ದವನ್ನ ಇಲ್ಲಿ ಲೇಖಕರು ಉಪಯೋಗಿಸ್ತಾರೆ. ರಂಗುರಾಯರು ಅಂತ ಅವರನ್ನ ಕರೀತಾರೆ. ಹಾಗಾದ್ರೆ ಗಂಡಸರು ಬಣ್ಣ ಬಣ್ಣದ ಬಟ್ಟೆ ಹಾಕ್ತಾರಾ? ಇಲ್ಲ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುತ್ತಾರೆ ಅಂತ ಹೇಳ್ತಾರೆ. ಅವರ ಪಂಚೆ ಮತ್ತೆ ಅಂಗಿಗಳಲ್ಲಿ ಬಣ್ಣ ಇರಲ್ಲ. ಆದ್ರೆ ಮುಂಡಾಸು ಅಂದ್ರೆ ಅವರು ತಲೆಗೆ ಕಟ್ಕೊಳ್ತಾರಲ್ಲ ಪೇಟ, ಅದ್ರಲ್ಲಿ ಅಷ್ಟು ಬಣ್ಣಗಳಿರ್ತಾವಂತೆ. ಹಾಗಿದ್ರೆ ಎಷ್ಟು ದೊಡ್ಡದಿರಬಹುದು ಅವರ ಪೇಟ? ಅಷ್ಟು ಬಣ್ಣ ತುಂಬಿಕೊಂಡಿರ್ಬೇಕು ಅಂದ್ರೆ 30 ಮೊಳಗಳ ಮುಂಡಾಸು ಅಂತ ಹೇಳ್ತಾರೆ. ಮೊಳ ಅಂತಂದ್ರೆ ಅದೊಂದು ಹಳೆಯ ಕಾಲದ ಅಳತೆ ಮಾಡುವಂತಹ ಮಾನ. ಆಯ್ತಾ? ಇವಾಗ ನೀವು ಹೂಗಳನ್ನ ತರಗೋ ಹೋದ್ರೆ 1 ಮೊಳ, 2 ಮೊಳ ಅಂತ ಹೂವ ತರ್ತೀರಲ್ವಾ? ನಿಮ್ಮ ಮಧ್ಯದ ಬೆರಳಿನ ತುದಿಯಿಂದ ಹಿಡಿದು ಮೊಣಕೈ ತನಕ ಅಂದ್ರೆ 1 ಮೊಣ ಅದು. ಆಯ್ತಾ? ಹಾಗೆ 30 ಮೊಳ ಇರ್ತಂತೆ ಅವರ ಮುಂಡಾಸು. ಅದನ್ನ ಹೀಗೆ ನಮ್ಮ ಮೈಸೂರು ಪೇಟದ ತರ ಹೀಗೆ ತೆಗೆದು ಹಾಕೊಳ್ಳೋದಲ್ಲ, ಸುತ್ತಬೇಕದನ್ನ ಚಂದ ಮಾಡಿ. ಆಯ್ತಾ? ಹಾಗೆ ಸುತ್ತಿನ ಅವರ ದೇಶಿ ಮುಂಡಾಸು ಅಂದ್ರೆ ನಮ್ಮ ಭಾರತೀಯರ ತರದ ಅಥವಾ ಆ ಲೋಕಲ್ ಮುಂಡಾಸದು, ಜಯಪುರ ಪರಂಪರೆಯಂತ ಮುಂಡಾಸು ಚೆನ್ನಾಗಿ ಬಿಗಿದುಕೊಂಡಾಗ ಗಂಭೀರವಾಗಿ ಕಾಣ್ತದೆ, ತುಂಬಾ ಸುಂದರವಾಗಿ ಗಂಭೀರವಾಗಿ ಕಾಣುತ್ತೆ. ಆಮೇಲೆ ಆ ಮುಂಡಾಸಿನಲ್ಲಿ 300 ಬಗೆಯಷ್ಟು ಬಣ್ಣಗಳಿರ್ತವೆ ಅಂತ ಹೇಳ್ತಾರೆ. ಅಂದ್ರೆ 300 ಅಂದ್ರೆ 300 ಇರುತ್ತೆ ಅಂತಲ್ಲ, ಅದು ಮಾತಿಗೆ ಹೇಳಿರೋದು. ಆದ್ರೆ ಅಷ್ಟು ಬಣ್ಣಗಳಿರ್ತವೆ ಆ ಮುಂಡಾಸಲ್ಲಿ. ಗಂಡಸರು ಅವರ ಮುಂಡಾಸಿನಲ್ಲಿ ಅಷ್ಟು ಬಣ್ಣಗಳನ್ನ ತೋರಿಸ್ತಾರೆ. ಹಾಗಾಗಿ ಅವರಿಗೂ ಬಣ್ಣಗಳಂದ್ರೆ ಇಷ್ಟ. ಅವರು ರಂಗುರಾಯರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಹೀಗೆ ಜಯಪುರದ ಬಗ್ಗೆ ಮಾತಾಡ್ತಾ ಇವರು ಆಲ್ರೆಡಿ ಅಂಬೇರ ಬೆಟ್ಟದ ಹತ್ರ ತಲುಪಿದ್ದಾರೆ. ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರೆ. ಹಳೆಯ ರಾಜಧಾನಿ ಆಗಿತ್ತು. ಅಲ್ಲಿ ಹಳೆಯ ಕೋಟೆ, ಅರಮನೆಗಳನ್ನ ನಾವು ಕಾಣಬಹುದು. ಯಾರು ಕಟ್ಟಿಸಿದ್ರು ಅಂಬೇರ ಕೋಟೆಯನ್ನ? 1592ರಲ್ಲಿ 1ನೆಯ ರಾಜ ಮಾನ್ ಸಿಂಗ್ ಅನ್ನುವನು ಈ ಕೋಟೆ ಮತ್ತೆ ಅರಮನೆಯನ್ನ ಕಟ್ಟಿಸಿದ ಅಂತ ಹೇಳ್ತಾರೆ. ಹಿಂದೆ ಅಂದ್ರೆ 15 ವರ್ಷಗಳ ಹಿಂದೆ ಲೇಖಕರು ಬಂದಿದ್ದಾಗ ಅಂಬೇರಾದಲ್ಲಿ ಜನವಸತಿ ಇರಲಿಲ್ಲ ಅಂತ ಹೇಳ್ತಾರೆ. ಪ್ರಾಚೀನ ಕಾಲದ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತ ಹೇಳ್ತಾರೆ. ಅಲ್ಲಿದ್ದ ಗುಡಿ ಗೋಪುರಗಳಲ್ಲೆಲ್ಲ ಗೂಬೆಗಳೇ ತುಂಬಿಕೊಂಡಿದ್ವು, ಅಲ್ಲಿ ಜನವಸತಿ ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ಅಲ್ಲಿ 100 ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ ಅನ್ನೋದನ್ನ ಲೇಖಕರು ಹೇಳ್ತಾರೆ. ಆಮೇಲೆ ಅಂಬೇರ ಬೆಟ್ಟದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಇದೆ. ಕೆರೆಯ ಸುತ್ತಲಿನ ಮರಗಳಲ್ಲಿ ಹಸಿರು ತಳಿರು ಚಿಗುರಿದ್ದು ಕೆರೆಯ ನೋಟ ಸುಂದರವಾಗಿದೆ ಅಂತ ಹೇಳ್ತಾರೆ. ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಮರಗಿಡಗಳಿವೆ, ಅವುಗಳಲ್ಲಿ ಹಸಿರು ಬಣ್ಣದ ಚಿಗುರು ಎಲೆಗಳಿವೆ. ಆಬ್ವಿಯಸ್ಲಿ ತುಂಬಾ ಸುಂದರವಾಗಿ ಪ್ರಶಾಂತವಾಗಿ ಕಾಣಿಸುತ್ತೆ ಅಲ್ವಾ? ಆಮೇಲೆ ಕೆರೆಯ ಮಗ್ಗುಲಿನಿಂದ ಮುಂದುವರೆದರೆ ಸುಂದರವಾದ ಉದ್ಯಾನವನವಿದೆ ಅಂತ ಹೇಳ್ತಾರೆ. ಮಗ್ಗುಲು ಅಂದ್ರೆ ಸೈಡ್. ಕೆರೆಯ ಪಕ್ಕದಲ್ಲಿ ನೀವು ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ನಿಮಗೆ ಅಲ್ಲಿ ಒಂದು ಉದ್ಯಾನವನ ಸಿಗತ್ತೆ, ಗಾರ್ಡನ್ ಸಿಗತ್ತೆ. ಅಲ್ಲಿ ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವು ಸುಂದರ ಪ್ರತಿಮೆಗಳಿವೆ. ಆ ಗಾರ್ಡನ್ ಪಕ್ಕದಲ್ಲಿ ಎಲ್ಲ ಸುಂದರವಾದ ಕೆಂಪು ಕಲ್ಲಿನ ಪ್ರತಿಮೆಗಳಿವೆಯಂತೆ. ಆ ಪ್ರತಿಮೆಗಳಲ್ಲಿ ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳು ಕಾಣಸಿಗುತ್ತವೆ ಅಂತ ಹೇಳ್ತಾರೆ. ಆ ಪ್ರತಿಮೆಗಳು ಯಾವ ಶೈಲಿಯದಾಗಿದೆ ಅಂದ್ರೆ ರಜಪೂತ ಶೈಲಿ. ಅಂದ್ರೆ ಬೇರೆ ಬೇರೆ ರಾಜಮನೆತನಗಳದು ಬೇರೆ ಬೇರೆ ರೀತಿಯ ಶೈಲಿಗಳಿರ್ತವೆ. ನಾವು ಕರ್ನಾಟಕದಲ್ಲಿ ಹೊಯ್ಸಳ ಶೈಲಿಯ ದೇವಸ್ಥಾನಗಳನ್ನ ನೋಡ್ತೀವಿ, ತಮಿಳುನಾಡಿನಲ್ಲಿ ಚೋಳ ಶೈಲಿಯ ದೇವಸ್ಥಾನಗಳನ್ನ ನೋಡ್ತೀವಲ್ವಾ? ಹಾಗೆ ಇದು ರಾಜಸ್ಥಾನ ಆಗಿರೋದ್ರಿಂದ ಅಲ್ಲಿ ರಾಜಸ್ಥಾನ ಕ್ರಮದ ರಜಪೂತ ಶೈಲಿಯ ಶಿಲ್ಪಕಲೆ ಇರುತ್ತೆ. ಹಾಗೆ ಅಲ್ಲಿ ಸುಂದರವಾದ ರಜಪೂತ ಶೈಲಿಯ ಕೆತ್ತನೆಯ ಸುಂದರವಾದ ಶಿಲ್ಪಗಳಿವೆ ಅಲ್ಲಿ, ಕೆಂಪು ಕಲ್ಲಿನಿಂದ ಮಾಡಿರುವಂಥದ್ದು. ಅವುಗಳ ಸರಳತೆ, ವೈಖರಿ ಮತ್ತೆ ಭವ್ಯತೆ ತುಂಬಾ ಸುಂದರವಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಉದ್ಯಾನವನ್ನ ಹಾಯ್ದು ಅಂದ್ರೆ ಉದ್ಯಾನದಿಂದ ನಾವು ಮುಂದುವರೆದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇವಾಗ ಕೋಟೆ ಒಳಗಡೆ ಹೋಗ್ಬೇಕಂದ್ರೆ ಉದ್ಯಾನವನ ದಾಟಿ ಆದ್ಮೇಲೆ ದಿಡ್ಡಿ ಬಾಗಿಲು ಅಂತ ಹೇಳ್ತಾರೆ. ಈಗ ಒಂದು ಕೋಟೆಗೆ 2 ಬಾಗಿಲಿರುತ್ತೆ. ಒಂದು ಮೇನ್ ಎಂಟ್ರೆನ್ಸ್, ಮುಖ್ಯ ದ್ವಾರ,
ಇನ್ನೊಂದು ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಬಾಗಿಲಿರುತ್ತೆ, ಅದು ದಿಡ್ಡಿ ಬಾಗಿಲು ಅಂತ ಹೇಳಿ. ಅದು ಸಾಮಾನ್ಯವಾಗಿ ಪಾದಚಾರಿಗಳು ಅಂದ್ರೆ ಜನರು ಆ ಕಡೆ ಈ ಕಡೆ ಓಡಾಟಕ್ಕೆ ಅದನ್ನ ಉಪಯೋಗಿಸ್ತಾರೆ. ನಿಮ್ಗೆ ರಥ ಬರ್ಬೇಕು, ಸೈನ್ಯ ಬರ್ಬೇಕು, ಅಥವಾ ಇನ್ಯಾವುದೋ ಸಾಮಾನುಗಳನ್ನ ಹೇರಿಕೊಂಡಿರುವಂತಹ ದೊಡ್ಡ ಗಾಡಿ ಬರ್ಬೇಕು ಅಂದ್ರೆ ನೀವು ಮುಖ್ಯ ದ್ವಾರವನ್ನ ಉಪಯೋಗಿಸ್ಬೇಕು. ಅಥವಾ ಏನಾದ್ರೂ ಉತ್ಸವಗಳಾದಾಗ ಅಥವಾ ಯಾರಾದ್ರೂ ಅತಿಥಿಗಳು ಬರುವಾಗ ಎಲ್ಲ ಮುಖ್ಯ ದ್ವಾರವನ್ನು ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ಈ ದಿಡ್ಡಿ ಬಾಗಿಲು, ಚಿಕ್ಕ ಬಾಗಿಲು ಸಾಕಾಗತ್ತೆ. ಈಗ ಇದು ಬೆಟ್ಟ ಹಳೇದಾಗಿರೋದ್ರಿಂದ, ಅವಶೇಷಗಳು ಉಳಿದಿರೋದ್ರಿಂದ ಬಹುಶಃ ಎಲ್ಲರೂ ದಿಡ್ಡಿ ಬಾಗಿಲನ್ನ, ಚಿಕ್ಕ ಬಾಗಿಲನ್ನ ಉಪಯೋಗಿಸ್ತಿರ್ಬೇಕು ಮೇಲೆ ಹೋಗೋದಿಕ್ಕೆ. ಅದನ್ನೇ ಇಲ್ಲಿ ಲೇಖಕರು ಹೇಳ್ತಾರೆ. ದಿಡ್ಡಿಯ ಬಾಗಿಲನ್ನ ದಾಟಿ ಕೋಟೆಯನ್ನ ಏರಿ ಮುಂದಕ್ಕೆ ಹೋಗಬೇಕು ಅಂತ. ಕೋಟೆಯ ಒಳಗಡೆ ಒಂದು ಅರಮನೆ ಇದೆ, ಆಯ್ತಾ? ಆ ಅರಮನೆ 3 ಅಂತಸ್ತಿನ ಅರಮನೆ. ಮೊದಲನೆಯ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಅಂತ. ಅರಮನೆಯಲ್ಲಿ ಮೊದಲನೆಯ ಹಂತದಲ್ಲಿ, ಮೊದಲನೆಯ ಫ್ಲೋರ್ ಅಲ್ಲಿ ಒಂದು ಪುಟ್ಟ ದೇವಾಲಯವಿದೆ. ದೇವಾಲಯದ ಗೋಡೆ, ನೆಲ, ಅಂತಸ್ತು ಎಲ್ಲವೂ ಹಾಲುಗಲ್ಲಿನಿಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಹಾಲುಗಲ್ಲು ಅಂದ್ರೆ ಅಮೃತಶಿಲೆ. ಜಯಪುರ ಹಾಲುಗಲ್ಲಿಗೆ, ಅಮೃತಶಿಲೆಗೆ ಬಹಳ ಪ್ರಖ್ಯಾತ ಆದದ್ದು. ಹಾಗಾಗಿ ಇಲ್ಲಿ ದೇವಾಲಯವನ್ನ ಹಾಲುಗಲ್ಲಿನಿಂದ ಮಾಡಿದ್ದಾರೆ ಅಂತ ಲೇಖಕರು ಹೇಳ್ತಾರೆ. ದೇವಾಲಯ ಶಾಂತವಾಗಿದೆ. ಸಾಧಾರಣವಾಗಿ ಎಲ್ಲ ದೇವಾಲಯಗಳು ಶಾಂತವಾಗಿಯೇ ಇರ್ತವೆ. ಆಮೇಲೆ ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು ಅಂತ ಹೇಳ್ತಾರೆ. ಲೇಖಕರಿಗೆ ಇಷ್ಟ ಆಗಿಲ್ಲ ವಿಗ್ರಹದ ಆಕಾರ ಮತ್ತೆ ಅದರ ಅಲಂಕಾರಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಸಾಧಾರಣವಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ದೇವಿಯ ಮೂರ್ತಿಯನ್ನು, ದೇವರ ಮೂರ್ತಿಯನ್ನು ನೋಡಿದಾಗ ಬಹಳ ಪ್ರಶಾಂತ ಅನ್ಸುತ್ತೆ, ಬಹಳ ಸುಂದರ ಅನ್ಸುತ್ತೆ ಅಲ್ವಾ? ಇದು ಹಾಗೆ ಕಾಣಿಸ್ಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಅದು ಅವರ ಅಭಿಪ್ರಾಯ. ಆಮೇಲೆ ಆ ಗುಡಿಯನ್ನ ಮೇಲೇರಿ ಹೊರಟ್ರೆ, ಅಂದ್ರೆ ಆ 1ನೇ ಅಂತಸ್ತಿನಿಂದ ಮೇಲೆ ಹೋದ್ರೆ ದೊಡ್ಡದೊಂದು ಸಭಾಂಗಣ ಸಿಗುತ್ತದೆ ಅಂತ ಹೇಳ್ತಾರೆ. ಹಾಲ್, ದೊಡ್ಡ ಹಾಲ್. ಆಮೇಲೆ ಅದು ಕೂಡ ಹಾಲುಗಲ್ಲಿನ ರಚನೆ, ಅದು ಮಾರ್ಬಲ್, ಅಮೃತಶಿಲೆಯಿಂದ ಮಾಡಿದ್ದು ಅಂತ ಹೇಳ್ತಾರೆ. ಅದರ ಚಾವಣಿ ರಜಪೂತಾನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚಲುವನ್ನ ನೀಡಿದೆ ಅಂತ ಹೇಳ್ತಾರೆ. ಅದರ ಚಾವಣಿ ಅಂದ್ರೆ ಅದರ ಸೀಲಿಂಗ್ ಇದೆಯಲ್ಲ ಅದು, ಮತ್ತೆ ಕಮಾನು ಅಂದ್ರೆ ಆರ್ಕ್ ಇರುತ್ತಲ್ಲ ಮಂಟಪದ ಮುಂದೆ ಅಥವಾ ಸಭಾಂಗಣದ ಮುಂದೆ ಒಂದು ಆರ್ಕ್ ಮಾಡಿರ್ಬೋದು, ಆಯ್ತಾ? ಕಮಾನು ಮತ್ತೆ ಅದರ ಕಂಬಗಳು ಅವುಗಳೆಲ್ಲ ರಜಪೂತ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ. ರಜಪೂತ ಶೈಲಿ ಅಂದ್ರೆ ನಾವು ಹಿಂದೆನೆ ನೋಡಿದ್ವಲ್ಲ, ಒಂದು ಶಿಲ್ಪಕಲಾ ಪರಂಪರೆ ಅದು. ರಜಪೂತ ರಾಜರಿಗೆ ಸಂಬಂಧಪಟ್ಟಿರಂತಹ ರಜಪೂತ ರಾಜವಂಶಯ ಶಿಲ್ಪಕಲಾ ಶೈಲಿ ಅದು, ಆಯ್ತಾ? ಆ ಶೈಲಿಯಲ್ಲಿ ಅಲ್ಲಿನ ಚಾವಣಿಗಳನ್ನ, ಕಂಬ ಕಮಾನುಗಳನ್ನ ಮಾಡಲಾಗಿದೆ. ಅವುಗಳು, ಆ ಚಾವಣಿಯ ವಿನ್ಯಾಸ, ಕಂಬಗಳ ವಿನ್ಯಾಸ, ಅವುಗಳೆಲ್ಲ ಒಂದಕ್ಕೊಂದು ಹೊಂದಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಸೊ ನಾವು ಮೊದಲನೇ ಅಂತಸ್ತಲ್ಲಿ ನೋಡಿದ್ವಿ, ಒಂದು ದೇವಸ್ಥಾನ ಇತ್ತು. ಅಲ್ಲಿಂದ ಮೇಲೆ ಹತ್ತಿ ಹೋದಾಗ ಸಭಾಂಗಣ ಇದೆ 2ನೇ ಅಂತಸ್ತಲ್ಲಿ ಅಂತ ಹೇಳ್ತಾರೆ. ಮುಂದೆ 3ನೇ ಅಂತಸ್ತಿನಲ್ಲಿ ರಾಜರ ಅಂತಃಪುರ ಇದೆ ಅಂತ ಹೇಳ್ತಾರೆ. ಅಂತಃಪುರ ಅಂದ್ರೆ ರಾಣಿವಾಸ, ಅಂದ್ರೆ ರಾಣಿಯರು ವಾಸ ಮಾಡುವಂತ ಸ್ಥಳ. ಆಬ್ವಿಯಸ್ಲಿ ಆಮೇಲೆ ರಾಜರು ವಿಶ್ರಾಂತಿಗಾಗಿ ಅಲ್ಲಿಗೆ ಬರಬಹುದು. ಹಾಗಾಗಿ ಅದು ರಾಜರ ಅಂತಃಪುರ ಅಂತ ಹೇಳ್ತಾರೆ. ಇದರ ಕೆಲವು ಭಾಗಗಳನ್ನ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಅಂತ ಹೇಳ್ತಾರೆ. ಚಂದ್ರಕಾಂತ ಶಿಲೆ ಅಂದ್ರೆ ಅದು ಕೂಡ ಒಂದು ಹೊಳಪಿರುವಂತಹ ಶಿಲೆ, ಅಮೃತ ಶಿಲೆ ತರ ಅದು ಇನ್ನೊಂದು ಹೊಳಪಿರುವಂತಹ ಶಿಲೆ. ಅಲ್ಲಿನ ಮಂಟಪಗಳನ್ನ ಚಂದ್ರಕಾಂತ ಶಿಲೆಯಿಂದ ಮಾಡಿದ್ದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳಿವೆ ಅಂತ ಹೇಳ್ತವೆ. ಅಂದ್ರೆ ಲತೆಗಳನ್ನ, ಬಳ್ಳಿಗಳನ್ನ ಮತ್ತೆ ಹೂಗಳ ಒಂದು ಚಿತ್ರಾವಳಿ ಇದೆ ಅಲ್ಲಿ, ಅದನ್ನ ಬಿಡಿಸಿದ್ದಾರೆ. ಹೇಗೆ ಕಲ್ಲನ್ನ ಕೆತ್ತಿ ಬಣ್ಣದ ಶಿಲೆಯನ್ನ ಕೆತ್ತಿ ಬಣ್ಣದ ಕಲ್ಲುಗಳಿಂದ ತುಂಬಿಸಿ, ತುಂಬಾ ನ್ಯಾಚುರಲ್ ಆಗಿ ಹೊಸದಾಗಿ ಬಣ್ಣ ಹಾಕಿದ್ದಲ್ಲ, ಬಣ್ಣದ ಕಲ್ಲುಗಳಿಂದನೇ ತುಂಬಿಸಿ ಕೆತ್ತನೆ ಮಾಡಿ ಆ ಒಂದು ಬಳ್ಳಿಗಳನ್ನ, ಪುಷ್ಪಗಳ ಚಿತ್ರವನ್ನ ಅಲ್ಲಿ ಬರ್ದಿದ್ದಾರೆ ಆ ಮಂಟಪಗಳ ಮೇಲೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಆ ತರದ ಒಂದು ಕೆತ್ತನೆಯನ್ನ. ಖಂಡಿತವಾಗಿಯೂ ತುಂಬಾ ಸುಂದರವಾಗಿರುತ್ತೆ ಅದು, ಅಲ್ವಾ? ಆಮೇಲೆ ಕೆಲವು ಚಾವಡಿಗಳ ಕಂಬ ಮುಚ್ಚಿಕೆಗಳು ಕನ್ನಡಿಯ ಚೂರುಗಳಿಂದ ಅಲಂಕೃತವಾಗಿದೆ ಅಂತ ಹೇಳ್ತಾರೆ. ಚಾವಡಿ ಅಂತಂದ್ರೆ ಈ ಹಳೆಯ ಕಾಲದ ದೊಡ್ಡ ಮನೆ ಇರುತ್ತಲ್ಲ, 16 ಅಂಕಣದ ಮನೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು ನೆಲದಕ್ಕಿಂತ ಸ್ವಲ್ಪ ಎತ್ತರ, ನೆಲಮಟ್ಟಕ್ಕಿಂತ ಎತ್ತರಿಸಿದ ಒಂದು ದೊಡ್ಡ ಹಾಲ್ ಇರುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಕಂಬಗಳಿಂದ ಕೂಡಿರುತ್ತೆ. ಅದು ತುಂಬಾ ಸುಂದರವಾಗಿ ಕಾಣುತ್ತೆ. ಆ ಒಂದು ಚಾವಡಿಯ ಮೇಲೆ ಕಾಲನ್ನ ಇಳಿ ಬಿಟ್ಕೊಂಡು ಕೂತ್ಕೋಬಹುದು ನೀವು, ಒಂದು ದೊಡ್ಡ ಹಾಲ್ ತರ.
ನೆಂಟ್ರಿಷ್ಟ್ರು ಎಲ್ಲ ಬಂದಾಗ, ಸಮಾರಂಭಗಳಾದಾಗ ಎಲ್ರೂ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಅರಮನೆ ಆಗಿರೋದ್ರಿಂದ ಖಂಡಿತವಾಗಿಯೂ ಅಲ್ಲಿಯೂ ಕೂಡ ಚಾವಡಿಗಳಿರ್ತವೆ ಅಲ್ವಾ? ಆ ಚಾವಡಿಯ ಕಂಬ ಮತ್ತೆ ಮುಚ್ಚಿಗೆ ಅಂದ್ರೆ ಸೀಲಿಂಗ್ ಆಯ್ತಾ? ಮೇಲ್ಛಾವಣಿ ಇದೆಯಲ್ಲ ಅದು. ಅವುಗಳು ಕನ್ನಡಿಯ ಚೂರುಗಳಿಂದ ಅಲಂಕೃತವಾಗಿದೆ ಅಲ್ವಾ? ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಹೇಗಿರ್ಬೋದಲ್ವಾ ಕನ್ನಡಿ ಚೂರುಗಳಿಂದ ಅಲಂಕಾರ ಮಾಡಿದ್ರೆ? ಹೇಳ್ತಾರೆ ಮುಂದೆ ಹೇಗೆ ಕಾಣಿಸುತ್ತೆ ಅಂತ. ಹೇಗೆ ಕನ್ನಡಿ ಚೂರುಗಳನ್ನು ಕೂಡ್ಸಿದ್ದಾರೆ, ಅದರಿಂದ ಏನು ಪ್ರಯೋಜನ ಆಗತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಈ ಕಂಬ, ಮುಚ್ಚಿಗೆಗಳ ಮೇಲೆ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನ ನಿರ್ಮಿಸಿದ್ದಾರೆ. ಗಾರೆಯಲ್ಲಿಯೇ ಮಾಡುವಾಗ್ಲೇನೆ ಈ ಕನ್ನಡಿಯ ಚೂರುಗಳನ್ನ ಎಲ್ಲ ಕಡೆ ಅಂಟಿಸಿದ್ದಾರೆ. ಕನ್ನಡಿಯ ಚೂರುಗಳು ಅವು ಪ್ರತಿರೂಪ, ರಿಫ್ಲೆಕ್ಷನ್ಸ್ ಅನ್ನ ಕೊಡ್ತಾ ಇರುತ್ತೆ ಅಲ್ಲ. ನೀವು ಈಗ ಒಂದು ಚಂದದ ಹುಡುಗಿರು ಒಂದು ಕನ್ನಡಿ ಇರುವಂತಹ ಗಾಗ್ರಾ ಚೋಲಿ ಹಾಕೊಂಡ್ರೆ ಅಥವಾ ಕನ್ನಡಿ ಇರುವಂತ ಬಳೆ ಹಾಕೊಂಡ್ರೆ ಅದು ಎಷ್ಟು ರಿಫ್ಲೆಕ್ಷನ್ ಕೊಡುತ್ತೆ. ಅಂಥದ್ರಲ್ಲಿ ಇಡೀ ಛಾವಣಿ ಮತ್ತೆ ಕಂಬ ಅಲ್ಲೆಲ್ಲನೂ ಕನ್ನಡಿ ಚೂರುಗಳಿಂದ ಒಂದು ರಿಫ್ಲೆಕ್ಷನ್ ಅಥವಾ ಪ್ರತಿರೂಪ ಬರುವ ಹಾಗೆ ಅವರು ಅದನ್ನು ನಿರ್ಮಿಸಿದ್ದಾರೆ. ಕತ್ತಲೆ ಇದ್ದಾಗ ದೀವಿಗೆ ಅಂದ್ರೆ ದೀಪ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು, ಆ ಕನ್ನಡಿಯ ಚೂರುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಅಂತ ಹೇಳ್ತಾರೆ. ಈಗ ನಮ್ಗೆ ರಾತ್ರಿ ವಿಶಾಲವಾದ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇದ್ರೆ ಹೇಗ್ ಕಾಣುತ್ತೆ, ಹಾಗ್ ಕಾಣತ್ತಂತೆ ದೀಪವನ್ನ ಹೊತ್ತಿಸಿದಾಗ. ಯಾಕೆ? ಅಲ್ಲಿ ಕನ್ನಡಿಯ ಚೂರುಗಳನ್ನ ಎಲ್ಲ ಕಡೆ ಅಂಟಿಸಿದ್ದಾರೆ. ದೀಪ ಹಚ್ಚಿಸಿದಾಗ ಅದರ ಒಂದು ರಿಫ್ಲೆಕ್ಷನ್ ಅಥವಾ ಪ್ರತಿರೂಪ ಅದರಿಂದಾಗಿ ಇಡೀ ಒಂದು ಚಾವಡಿ, ಆ ಒಂದು ಹಾಲ್ ಇದೆಯಲ್ಲ ಅದು ನಕ್ಷತ್ರ ಲೋಕದ ತರ ಕಾಣಿಸತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ನಾವು ಕೂಡ ಇಮ್ಯಾಜಿನ್ ಮಾಡ್ಕೋಬಹುದು ಇದು ಎಷ್ಟು ಸುಂದರವಾಗಿ ಇರಬಹುದು ಅಂತ ಅಲ್ವಾ? ಇಲ್ಲಿ ನೋಡಿ, ಲಕ್ಷೋಪಲಕ್ಷ, ಲಕ್ಷ ಪ್ಲಸ್ ಉಪಲಕ್ಷ, ಅಕಾರದ ಮುಂದೆ ಊಕಾರ ಬಂದು ಓಕಾರ ಆಗಿದೆ, ಗುಣಸಂಧಿ ಇದೆ. ಇಲ್ಲಿ ಒಂದು ಸಣ್ಣ ವ್ಯಾಕರಣದ ಅಂಶವನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಈಗ 3ನೇ ಅಂತಸ್ತಿನಲ್ಲಿನ ಅಂತಃಪುರವನ್ನ ನೋಡಿದ್ವಿ. ಅಂತಃಪುರ ಹೇಗಿರ್ಬೇಕು ಅಷ್ಟೇ ಸುಂದರವಾಗಿದೆ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಆಮೇಲೆ ಮುಂದೆ ಹೇಳ್ತಾರೆ, ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಇನ್ನೊಂದು ಅಂತಃಪುರ ಇದೆ. ಬೇರೆ ಒಂದು 3ನೇ ಅಂತಸ್ತಿನಲ್ಲದೆ ಇನ್ನೊಂದು ಅಂತಃಪುರ ಕೂಡ ಇದೆ ಅಂತ ಹೇಳ್ತಾರೆ. ಅಲ್ಲೇನಿದೆ? ಅಲ್ಲಿ ಹಾಲುಗಲ್ಲಿನ ಚಾವಡಿ, ಅಂದ್ರೆ ಮತ್ತೆ ಪುನಃ ಅಲ್ಲಿ ಅಮೃತ ಶಿಲೆಯ ಚಾವಡಿ ಇದೆ. ಹಿಂದೆ ನಾವು ನೋಡಿದ್ವಿ ಕನ್ನಡಿಯ ಚೂರುಗಳನ್ನ ಅಂಟಿಸಿದಂತ ಚಾವಡಿ ಇತ್ತು 3ನೇ ಅಂತಸ್ತಿನಲ್ಲಿ. ಈ ಮೊದಲನೆಯ ಮಟ್ಟದಲ್ಲಿರುವಂತಹ ಅಂತಃಪುರದಲ್ಲಿ ಅಮೃತ ಶಿಲೆ, ಹಾಲುಗಲ್ಲಿನ ಅಥವಾ ಮಾರ್ಬಲ್ನಿಂದ ಮಾಡಿದಂತಹ ಚಾವಡಿ ಇದೆ. ಮತ್ತೆ ನೀರಿನ ಕಾರಂಜಿಗಳಿವೆ. ಆಮೇಲೆ ಚಿತ್ರ ಕೊರೆದು ಹಾಲುಗಲ್ಲಿನಲ್ಲಿ ಮಾಡಿದಂತಹ ನೀರಿನ ಕಾಲುವೆಗಳಿವೆ. ಕಾರಂಜಿಯಿಂದ ಕಾಲುವೆಗಳ ಮೂಲಕ ನೀರು ಹರಿದು ಹೋಗೋ ತರ ಒಂದು ಸುಂದರವಾದಂಥ ಡಿಸೈನ್ ಅನ್ನ ಅಲ್ಲಿ ಮಾಡಿದ್ದಾರೆ ಅಂತ ಕವಿ ಹೇಳ್ತಾರೆ. ಆಮೇಲೆ ಇವೆಲ್ಲ ಇಷ್ಟು ಚಂದದ ಒಂದು ಡಿಸೈನ್ ಮಾಡಿರ್ಬೇಕಂದ್ರೆ ರಜಪೂತರ ಅರಸುಗಳ ರಸಿಕ ಜೀವನದ ದ್ಯೋತಕಗಳು ಅಂತ ಹೇಳ್ತಾರೆ. ಅವರು ಎಷ್ಟು ರಸಿಕರಾಗಿದ್ರು, ಅವರಿಗೆ ಈ ತರದ ಒಂದು ಸುಂದರವಾದಂಥ ವಾಸ್ತುಶಿಲ್ಪದಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ ಇತ್ತು ಅದನ್ನೆಲ್ಲ ಅನುಭವಿಸೋದ್ರಲ್ಲಿ ಅನ್ನೋದನ್ನ ಈ ಎಲ್ಲ ಕೆತ್ತನೆಗಳು, ಈ ಎಲ್ಲ ಒಂದು ಕಟ್ಟಡ ನಿರ್ಮಾಣ, ವಾಸ್ತು ನಿರ್ಮಾಣ ಅವೆಲ್ಲವನ್ನು ತೋರಿಸ್ತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ನಾವು ಕೂಡ ಒಪ್ಕೊಳ್ಳೇಬೇಕು. ಅಂತಹ ಒಂದು ಸುಂದರವಾದಂತಹ ಒಂದು ಅರಮನೆಯ ಚಿತ್ರಣವನ್ನ ಇಲ್ಲಿ ನಮ್ಗೆ ಲೇಖಕರು ಕೊಟ್ಟಿದ್ದಾರೆ. ಆಮೇಲೆ ಅರಮನೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯಲ್ಲಿ ಮೀರಾಬಾಯಿ ಗಿರಿಧರ ನಾಗರನನ್ನು ಪೂಜಿಸುವ ದೇವಾಲಯವಿದೆ ಅಂತ ಹೇಳ್ತಾರೆ. ಮೀರಾಬಾಯಿ ನಮಗ್ ಗೊತ್ತು, ಅವಳು ಗಿರಿಧರ ನಾಗರ್ ಅಂತ, ಗಿರಿಧರನ ಭಕ್ತೆ ಅವಳು ಅಲ್ವಾ? ಅವಳು ಅವನನ್ನ ಪೂಜಿಸಿದಂತಹ ದೇವಾಲಯ ಈ ಅರಮನೆಯ ಪಕ್ಕದ ಆವರಣದಲ್ಲಿ ಕೆಳಗಡೆ ಕಣಿವೆಯಲ್ಲಿದೆ ಅಂತ ಹೇಳ್ತಾರೆ. ಕೆಳಗಡೆ ಹೋಗ್ಬೇಕು ಮತ್ತೆ ಪುನಃ ಅದನ್ನ ನೋಡ್ಲಿಕ್ಕೆ. ಕೆಳಗಿಳಿದು ನೋಡಿದಾಗ ಅದರ ಗರ್ಭಗೃಹ ಹೇಗಿದೆ? ನಕ್ಷತ್ರಾಕಾರದಲ್ಲಿದೆ ಅಂತ ಹೇಳ್ತಾರೆ. ಗರ್ಭಗುಡಿ ನಕ್ಷತ್ರಾಕಾರದಲ್ಲಿದೆ. ಮತ್ತೆ ನವರಂಗ ಅಂದ್ರೆ ದೇವಸ್ಥಾನದ ಸಭಾಮಂಟಪ, ಹಾಗೆ ನಕ್ಷತ್ರಾಕಾರದ ಗರ್ಭಗೃಹ ಮತ್ತೆ ನವರಂಗಗಳಿಂದ ಆ ಗುಡಿ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಸೊ ಮೀರಾಬಾಯಿ ಗಿರಿಧರ ನಾಗರ, ಅವಳ ಸ್ವಾಮಿಯಾಗಿರುವಂತಹ ಗಿರಿಧರನನ್ನ ಪೂಜಿಸಿದಂತಹ ಆ ದೇವಸ್ಥಾನ ಇಲ್ಲಿ ಅಂಬೇರ ಬೆಟ್ಟದ ಅರಮನೆಯ ಪಕ್ಕದಲ್ಲಿನಂತ ಕಣಿವೆಯಲ್ಲಿ ಇದೆ. ಬಹಳ ಸುಂದರವಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಆಯ್ತು, ಅಂಬೇರ ಬೆಟ್ಟವನ್ನ ನೋಡಿ ಆಯ್ತು, ಅವರು ಗಾರ್ಡನ್ ನೋಡಿದ್ರು, ಅರಮನೆ ನೋಡಿದ್ರು, ಅರಮನೆಯಲ್ಲಿರುವ ದೇವಾಲಯ, ಅಂತಃಪುರ ಎಲ್ಲವನ್ನ ನೋಡಿ ಆಯ್ತು. ಇವಾಗ ಈ ಅರಮನೆಯನ್ನ ನೋಡಿ ಅಂಬೇರಾದಿಂದ
ತಿರುಗಿ ಹೋಗುವಂತಹ ಸಮಯ. ಆಬ್ವಿಯಸ್ಲಿ ಅಷ್ಟು ಅರಮನೆ ಎಲ್ಲ ಸುತ್ತಿದ್ರಿಂದ ಅವರಿಗೆ ಬಾಯಾರಿಕೆ ಆಗಿದೆ. ಹಾಗೆ ಹಾದಿಯ ಮಗ್ಗುಲಿನಲ್ಲಿನ ಒಂದು ಅಂಗಡಿಯ ಮುಂದೆ ಕುಳಿತು ಬಣ್ಣ ಬಣ್ಣದ ಸೋಡಾ, ಲೆಮನೇಡ್ ಕುಡಿದೆವು ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಪುನಃ ಲೇಖಕರು ಜಯಪುರದ ಜನರಿಗೆ ಬಣ್ಣ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ತಾರೆ. ಅಲ್ಲಿರುವಂತಹ ಲೆಮನೇಡು, ಸೋಡಾ ಎಲ್ಲದರಲ್ಲೂ ಬಣ್ಣನೇ ಹಾಕಿದ್ದಾರೆ ಅಂತ ಹೇಳ್ತಾರೆ. ಉಡುಗೆಯಲ್ಲಿ ಅಷ್ಟೆಲ್ಲ ಬಣ್ಣವನ್ನು ತೋರಿಸುವ ಜನ ಮಾರುವ ಸೋಡಾ, ಲೆಮನೇಡ್ಗಳಿಗೂ ಕಡುಪಿನ ರಂಗನ್ನು ಹಾಕಿದ್ದಾರೆ. ಬರೀ ಒಂದು ಲೈಟ್ ಕಲರ್ ಅಲ್ಲ, ಕಡುಪಿನ ಬಣ್ಣ, ದಟ್ಟವಾದ ಬಣ್ಣವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕಂಡರೆ ಶಾಯಿಯೋ ಪಾನೀಯವೋ ಎನ್ನುವ ಭ್ರಮೆ ಬರುತ್ತೆ ಅಂತ. ಶಾಯಿ ಅಂದರೆ ಇಂಕ್, ಅದಕ್ಕೆ ಹಾಕಿರೋ ಬಣ್ಣ ನೋಡಿದರೆ ಅದೇನು ಇಂಕಾ ಅಥವಾ ಶಾಯಿನ ಅಥವಾ ನಿಜಕ್ಕೂ ಒಂದು ಪಾನೀಯನ ಅನ್ನುವಂತಹ ಒಂದು ಭ್ರಮೆ ಉಂಟಾಗತ್ತೆ. ಅಷ್ಟು ಬಣ್ಣ ಪ್ರಿಯರು ಇವರು. ಕುಡಿಯುವಂತಹ ಜ್ಯೂಸಲ್ಲಿ ಕೂಡ ಅಷ್ಟು ಕಡುಪಿನ ದಟ್ಟವಾದ ಬಣ್ಣ ಹಾಕಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಮನೆಗೆ ಹೊರಟಾಗ ಯಾವ ಸಮಯ ಆಗಿತ್ತು? ಗೋಧೂಳಿಯ ಸಮಯ ಅಂತ ಹೇಳ್ತಾರೆ. ಗೋಧೂಳಿ ಅಂದರೆ ಹಳ್ಳಿಗಳಲ್ಲಿ ಹಗಲಿನಲ್ಲಿ ಹಸುಗಳು ಮೇಯಕ್ಕೆ ಹೋದಾಗ ಸಂಜೆ ಹೊತ್ತಿಗೆ ವಾಪಸ್ ಬರ್ತವೆ. ಸಂಜೆ ಸಮಯವನ್ನು ಗೋಧೂಳಿ ಅಂತ ಹೇಳ್ತಾರೆ. ಯಾಕೆ ಗೋಧೂಳಿ ಅಂತ ಹೇಳ್ತಾರಂದ್ರೆ, ಅಷ್ಟು ಹಸುಗಳು ಊರಲ್ಲಿ ತುಂಬ ಎಲ್ಲರ ಮನೆಯ ಹಸುಗಳು ಒಟ್ಟಿಗೆ ವಾಪಸ್ ಬರುವಾಗ ಅವುಗಳ ಕಾಲಿನ ಗೊರಸಿನಿಂದ ಆ ಧೂಳೆಬ್ಬಿಸ್ತಿತ್ತಲ್ಲ, ಹಾಗಾಗಿ ಅದನ್ನು ಗೋಧೂಳಿಯ ಸಮಯ, ಗೋವುಗಳು ಧೂಳೆಬ್ಬಿಸಿಕೊಂಡು ಮನೆಗೆ ತಿರುಗಿ ಬರುವಂತಹ ಸಮಯ, ಅದನ್ನು ಗೋಧೂಳಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಪವಿತ್ರವಾದ ಸಮಯ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆ ಗೋಧೂಳಿಯ ಸಮಯದಲ್ಲಿ ಇವರೇನು ಗೋಧೂಳಿಯ ಸಮಯಕ್ಕಾಗಿ ಕಾದಿದ್ದಲ್ಲ, ಸಂಜೆ ಆಯಿತು, ಆ ಸಮಯದಲ್ಲಿ ಇವರು ಅಂಬೇರ ಬೆಟ್ಟದಿಂದ ವಾಪಸ್ ಹೊರಟರು. ತಿರುಗಿ ಹೋಗುವಾಗ ಇಲ್ಲಿ ಹೊಲಗಳಲ್ಲಿ ಕೋಳಿ ಕಾಗೆಗಳಿಂದ ಅಗ್ಗವಾಗಿ ನವಿಲು ಹಿಂಡುಗಳೇ ಕಾಣಿಸುತ್ತಿವೆ ಅಂತ ಹೇಳ್ತಾರೆ. ಹೊಲಗಳಂದ್ರೆ ಎಲ್ಲ ಬಗೆಯ ಪಕ್ಷಿಗಳಿರ್ತವೆ, ಆದರೆ ಇಲ್ಲಿ ನವಿಲುಗಳೇ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾಕೆ ಅದನ್ನು ಒತ್ತಿ ಹೇಳ್ತಾರೆ ಅಂದರೆ, ಯಾಕೆ ಜಯಪುರದ ಜನರಿಗೆ ಅಷ್ಟು ಬಣ್ಣಗಳ ಪ್ರೀತಿ? ಅವರು ಬಣ್ಣ ಹಾಕುವ ನಾಡಿನವರು ಹೌದು, ಅದ್ರ ಜೊತೆ ನವಿಲುಗಳ ರಾಜ್ಯದಲ್ಲಿ ಬಣ್ಣ ಕಟ್ಟಲು ರಜಪುತಾನದ ಸ್ತ್ರೀಯರಿಗೆ ಬೇರೆ ಪ್ರೇರಣೆಯೇ ಬೇಕಿಲ್ಲ ಅಂತಾರೆ. ಈ ನವಿಲುಗಳೇ ಸಾಕು. ನವಿಲಿನಲ್ಲಿರುವ ಬಣ್ಣ ನೋಡಿದರೆ ಅಲ್ಲಿನ ಸ್ತ್ರೀಯರಿಗೂ ಬಣ್ಣ ಬಣ್ಣದ ಬಟ್ಟೆಯನ್ನು ಉಡಬೇಕು ಅನ್ನೋ ಆಸೆ ಬರುತ್ತೆ ಅಂತ ಮತ್ತೆ ಪುನಃ ಜಯಪುರದ ಜನರು ಎಷ್ಟು ಬಣ್ಣ ಪ್ರಿಯರು, ಎಷ್ಟು ಕಲರ್ಫುಲ್ ಆಗಿದೆ ಜಯಪುರ ನಗರ ಅನ್ನೋದನ್ನು ಇಲ್ಲಿ ಲೇಖಕರು ಹೊಗಳುತ್ತಾರೆ. ಆಯಿತು, ಇಲ್ಲಿ ಅಂಬೇರವನ್ನು ನೋಡಿ ಬಂದಾಯಿತು. ಅವರು ಮುಂದಿನ ದಿನ ಅವರು ಜಂತರ್ ಮಂತರ್ ನೋಡಲಿಕ್ಕೆ ಹೋಗ್ತಾರೆ. ಏನಿದು ಜಂತ್ರ ಮಂತ್ರ ಅಥವಾ ಜಂತರ್ ಮಂತರ್ ಅಂದರೆ, ಅದೊಂದು ಹಳೆಯ ಕಾಲದ ಖಗೋಳ ಪರಿಶೀಲನಾಲಯ ಅಂತ ಹೇಳ್ತಾರೆ. ಖಗೋಳ ಅಂತ ಹೇಳಿದರೆ ಆಕಾಶವನ್ನು ನೋಡುವ, ಆಕಾಶದಲ್ಲಿ ನಕ್ಷತ್ರಗಳು, ಅವುಗಳ ಮೂಮೆಂಟ್, ಅದನ್ನೆಲ್ಲ ಅಧ್ಯಯನ ಮಾಡೋದು ಖಗೋಳಶಾಸ್ತ್ರ. ಆಯಿತಾ? ಆ ಖಗೋಳಶಾಸ್ತ್ರದ ಪರಿಶೀಲನಾಲಯ, ಅಬ್ಸರ್ವೇಟ್ರಿ. ನಮಗೆ ಇವಾಗ ಎಲ್ಲ ಕಡೆ ನಾವೀಗ ಬರಿಗಣ್ಣಿನಿಂದ ನೋಡಿದರೆ ನಮಗೆ ಬಹಳಷ್ಟು ವಿಚಾರಗಳೇನು ತಿಳಿಯೋದಿಲ್ಲ. ಹಾಗಾಗಿ ಇಲ್ಲಿ ಏನಿಟ್ಟಿದ್ದಾರೆ, 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಅಂದರೆ ಆಸ್ಟ್ರೋನಾಟ್ಸು ಇಲ್ಲಿ ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ ಆಕಾಶವನ್ನು ನೋಡಲಿಕ್ಕೆ, ಅಲ್ಲಿ ಗ್ರಹಗಳ ಚಲನೆಯನ್ನು ನೋಡಲಿಕ್ಕೆ, ಸೂರ್ಯಚಂದ್ರರ ಚಲನೆಯನ್ನು ನೋಡಲಿಕ್ಕೆ ಅಲ್ಲಿ ಸಾಧನಗಳು ಅಂದರೆ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟಿದ್ದಾರೆ ಜಂತರ್ ಮಂತರಲ್ಲಿ. ಹಾಗಾಗಿ ಅದು ಖಗೋಳ ವೀಕ್ಷಣಾಲಯ ಅಥವಾ ಪರಿಶೀಲನಾಲಯ ಅಂತ ಹೇಳ್ತಾರೆ. ಅಲ್ಲಿ ಯಾವ ತರಹದ ಸಾಧನಗಳಿವೆ? ಗಳಿಗೆ ಅಳೆಯುವುದಕ್ಕೆ, ಅಂದರೆ ಸಮಯವನ್ನು ಅಳಿಲಿಕ್ಕೆ ಗಡಿಯಾರ ಬೇಕಿಲ್ಲ. ಆ ಸಾಧನಗಳಿಂದ ನಾವು ನೆರಳು ಎಲ್ಲಿ ಬಂದಿದೆ ಆ ಆಧಾರದ ಮೇಲೆ ಏನೋ ಇರಬಹುದಲ್ಲಿ ಸಮಯವನ್ನು ಅಳಿಲಿಕ್ಕೆ ಆಗತ್ತೆ, ಗಳಿಗೆ ಅಳೆಯುವುದಕ್ಕೆ. ಆಮೇಲೆ ಪ್ರತಿ ತಿಂಗಳಿನಲ್ಲೂ ಸೂರ್ಯ, ನಕ್ಷತ್ರಗಳ ಗತಿ ಅಂದರೆ ಮೂಮೆಂಟ್, ಅವುಗಳ ಚಲನೆಯನ್ನು ಪರಿಶೀಲಿಸುವುದಕ್ಕೆ ಇಲ್ಲಿ ಏರ್ಪಾಡುಗಳಿವೆ ಅಂತ ಹೇಳ್ತಾರೆ. ಯಾಕಂದರೆ ಸೂರ್ಯ, ನಕ್ಷತ್ರಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ. ನೋಡು, ಸಂಕ್ರಾಂತಿಯ ದಿನ ಸೂರ್ಯ ಮಕರ ರಾಶಿಗೆ ಬರ್ತಾನೆ, ಆಮೇಲೆ ಇನ್ನು ಬೇರೆ ರಾಶಿಗಳಿಗೆ ಹೋಗ್ತಾರೆ. ಹಾಗೆ ಪ್ರತಿ ಋತುವಿನಲ್ಲೂ
ಪ್ರತಿ ಸಮಯದಲ್ಲೂ ಅವುಗಳ ಗ್ರಹ ನಕ್ಷತ್ರಗಳ ಒಂದು ಚಲನೆ ಆಗ್ತಾ ಇರುತ್ತೆ. ಅವುಗಳನ್ನೆಲ್ಲ ಪರಿಶೀಲಿಸಲಿಕ್ಕೆ ಇಲ್ಲಿ ಉಪಕರಣಗಳನ್ನ, ಸಾಧನಗಳನ್ನ ಅಂದ್ರೆ ಇನ್ಸ್ಟ್ರೂಮೆಂಟ್ಗಳನ್ನ ಇಲ್ಲಿ ಜೋಡಿಸಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಿದ್ದಾರೆ. ಸುಮ್ಮನೆ ಹಾಕ್ಬಿಟ್ರೆ ನಮಗೆ ಗೊತ್ತಾಗತ್ತಾ? ನಾವು ಸಾಮಾನ್ಯ ಜನರಲ್ವಾ, ಅದನ್ನ ಹೇಗೆ ಉಪಯೋಗಿಸಬೇಕು, ಈ ಈ ಒಂದು ಉಪಕರಣದಿಂದ ಸಮಯವನ್ನ ಹೇಗೆ ಅಳೆಯುವುದು, ಈ ಉಪಕರಣದಿಂದ ಇವತ್ತು ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ ಅಂತ ಹೇಗೆ ಗೊತ್ತಾಗತ್ತೆ, ಅದನ್ನೆಲ್ಲ ನೋಡೋದು ಹೇಗೆ ಅನ್ನೋದನ್ನ ಆ ಉಪಕರಣಗಳನ್ನ ಬೆಲೆ ನಮೂದಿಸಿದ್ದಾರೆ, ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರವಾಸಿಗರು ಹೋದವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ನೋಡ್ಬೋದು. ದೂರದರ್ಶಿಯ ಸಹಾಯವಿಲ್ಲದೆ, ದೂರದರ್ಶಿ ಅಂದ್ರೇನು? ಟೆಲಿಸ್ಕೋಪ್. ಇವಾಗ ನಾವು ಬರಿಗಣ್ಣಿಂದ ಆಕಾಶ ನೋಡಿದ್ರೆ ನಮಗೆ ಸುಮ್ಮನೆ ನಕ್ಷತ್ರಗಳು ಕಾಣಿಸ್ಬೋದು. ಯಾವ ಚಲನೆ, ಎಲ್ಲಿಂದ ಎಲ್ಲಿಗೆ ಹೋಯ್ತು, ನಿನ್ನೆ ಎಲ್ಲಿತ್ತು, ಇವತ್ತೇನಾಯ್ತು, ಸಮಯದ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೇನಾದ್ರೂ ಉಪಕರಣ ಬೇಕು. ದೂರದರ್ಶಿ ಅಥವಾ ಟೆಲಿಸ್ಕೋಪ್ ಇಂದ ನಾವು ಬಹಳ ಚೆನ್ನಾಗಿ ನೋಡ್ಬೋದು. ಆದ್ರೆ ಇಲ್ಲಿ ಈ ಉಪಕರಣಗಳಿದೆಯಲ್ಲ, ಅವೆಲ್ಲ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಲ್ಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಸಾಧನಗಳು ಅಂತ ಹೇಳ್ತಾರೆ. ದೂರದರ್ಶಿ ಇಲ್ಲ, ಆ ಉಪಕರಣಗಳ ಮೂಲಕ ನಾವು ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಗ್ರಹಗಳ ಮೂಮೆಂಟ್ ಏನಾಗ್ತಾ ಇದೆ, ಎಲ್ಲಿ ಚಲನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಏನು ಅದರ ಹಿಂದಿನ ಏನು ತತ್ವ ಏನಂದ್ರೆ ಗಣಿತ ಮತ್ತೆ ವಿಜ್ಞಾನ, ಅದನ್ನು ಉಪಯೋಗಿಸಿಕೊಂಡು ಭಾರತೀಯರು ಗಣಿತದಲ್ಲಿ ಬಹಳ ಮುಂದೆ ಇದ್ರು, ನಿಮ್ಗೆ ಗೊತ್ತಲ್ಲ. ಹಾಗಾಗಿ ಆರ್ಯಭಟ ಅವರೆಲ್ಲ ಇದ್ರಲ್ಲ, ಹಾಗಾಗಿ ಗಣಿತ ಮತ್ತೆ ವಿಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಕಾಲದಲ್ಲಿಯೇ ಕೂಡ ನಮ್ಮ ಹಿರಿಯರು ಇಂತಹ ಒಂದು ಸಾಧನಗಳನ್ನ, ಉಪಕರಣಗಳನ್ನ 400-500 ವರ್ಷಗಳ ಹಿಂದೆ ಅದನ್ನ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಈಗ ಜಂತರ್ ಮಂತರನ್ನು ನೋಡಿದಾಯ್ತು. ಮುಂದೆ ಕೊನೆಯ ಭಾಗ, ಜಯಪುರ ಭೇಟಿಯ ಕೊನೆಯ ಭಾಗವಾಗಿ ಅವರಿಗೆ ಜಯಪುರದ ಜಾನಪದ ನೃತ್ಯ ನೋಡಬೇಕು ಅಂತ ಇತ್ತಂತೆ ಲೇಖಕರಿಗೆ. ಯಾಕಂದ್ರೆ ಜಾನಪದ ಅನ್ನೋದು ಆಯಾ ಪ್ರದೇಶದ ಒಂದು ಸೊಗಡಲ್ವಾ, ಅಲ್ಲಿನ ಮೂಲದಿಂದ ಬಂದಿದ್ದದು, ಆ ಪ್ರದೇಶದ ಸಂಸ್ಕೃತಿಯನ್ನ ಹೇಳತ್ತೆ. ಯಾವ ಪ್ರದೇಶಕ್ಕೆ ಹೋದಾಗ್ಲೂ ನಾವು ಜಾನಪದವನ್ನ ನೋಡೋದು ಬಹಳ ಮುಖ್ಯ, ಕೋರ್ ಆಫ್ ದಟ್ ಪ್ಲೇಸ್ ಅದು. ಹಾಗಾಗಿ ಅಲ್ಲಿ ಜಾನಪದ ನೃತ್ಯ ನೋಡಬೇಕು ಅಂತ ಲೇಖಕರಿಗೆ ತುಂಬಾ ಇಷ್ಟ ಇತ್ತು. ಅದನ್ನ ಅವರ ಸ್ನೇಹಿತರಾದ ರೈ ಅವ್ರ ಹತ್ರನೂ ಹೇಳಿದ್ರು. ಜಯಪುರದಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದ ಮೈಸೂರಿನ ಗೋಪಿನಾಥರಾಯರ ಅವರ ಬಂಗಲೆಯ ಎದುರಿನಲ್ಲಿ ಹಚ್ಚ ಹಸುರಿನ ಒಂದು ಬಯಲಿತ್ತು, ಒಂದು ಸಣ್ಣ ಗ್ರೌಂಡ್ ತರ ಇತ್ತು, ಹಸಿರಿರುವಂತಹ ಒಂದು ಗ್ರೌಂಡ್. ಅದರ ತುಣುಕು ಜಾಗ ಅಂದ್ರೆ ಒಂದು ಸಣ್ಣ ಜಾಗ ಇತ್ತು, ಅಲ್ಲಿ ಅವರ ಕಾರ್ಯಕ್ರಮ ಏರ್ಪಾಡಾಗಿತ್ತು ಅಂತ ಹೇಳ್ತಾರೆ. ಗೋಪಿನಾಥರಾಯರ ಬಂಗಲೆಯ ಮುಂದಿನ ಒಂದು ಗಾರ್ಡನ್ ಅಂತ ಹೇಳ್ಬೋದು, ಅಲ್ಲಿ ಈ ನೃತ್ಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಅದು ಊರಿನ ಜನಸಾಮಾನ್ಯರ ನೃತ್ಯ. ಯಾಕೆ? ಅದು ಜಾನಪದ ನೃತ್ಯ ಅಲ್ವಾ, ಅದಕ್ಕೇನು ಬಹಳ ಎಕ್ಸ್ಪರ್ಟ್ ಆದವರು ಎಲ್ಲಿಂದ ಬರಬೇಕಾಗಿಲ್ಲ, ಜನರೇ ಕಲ್ತು ಮಾಡ್ತಾ ಇರೋಂಥ ನೃತ್ಯ ಅದು. ಆ ಜನಸಾಮಾನ್ಯರ ನೃತ್ಯವಾಗಿತ್ತು. ಹೇಗಿತ್ತು ಆ ನೃತ್ಯ? ಇಲ್ಲಿ ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಉಟ್ಟು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರುಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು ಅಂತ ಹೇಳ್ತಾರೆ. ಇಲ್ಲಿ ಪುರುಷರೇ ಸ್ತ್ರೀಯರ ವೇಷವನ್ನ ಹಾಕಿದ್ರು. ಯೌವನಸ್ಥರು ಅಂದ್ರೆ ಯೌವನದ ಅಂದ್ರೆ ಹುಡುಗರು, ಅವರು ಸ್ತ್ರೀಯರ ಉಡುಗೆಯನ್ನ ತೊಟ್ಟು, ಮಾರವಾಡಿ ಸ್ತ್ರೀಯರನ್ನ ನಾವು ನೋಡಿದೀವಲ್ಲ, ಅವರು ಹೆಚ್ಚಾಗಿ ಮುಖಕ್ಕೆ ಮುಸ್ಕನ್ನ ಹಾಕಿರ್ತಾರೆ, ಬೇರೆಯವ್ರಿಗೆ ಮುಖವನ್ನ ತೋರಿಸೋದಿಲ್ಲ ಅವರು. ಹಾಗೆ ಅವ್ರ ತರ ಮುಖಕ್ಕೆ ಸೆರಗು ಹಾಕೊಂಡು ಇವರು ನೃತ್ಯ ಮಾಡ್ತಾ ಇದ್ರು, ಕುಣಿಯತೊಡಗಿದರು. ಹೇಗೆ? ಅದಕ್ಕೆ ಹಿಮ್ಮೇಳವಾಗಿ, ಆ ಹಾಡಿನ ಡ್ಯಾನ್ಸಿಗೆ ಹಿಮ್ಮೇಳವಾಗಿ ಡೋಲು ತಮಟಗಳ ಧ್ವನಿ ಇತ್ತು. ಅಂದ್ರೆ ಡೋಲು ತಮಟಗಳನ್ನ ಬಾರಿಸುತ್ತಕ್ಕೆ ಸರಿಯಾಗಿ ಮುಂಭಾಗದಲ್ಲಿ ಈ ಸ್ತ್ರೀ ವೇಷದ ನರ್ತಕರು ಲಾಸ್ಯವೆಸಗಿದರು. ಲಾಸ್ಯ ಅಂದ್ರೆ ನೃತ್ಯ. ಆ ಹಿಮ್ಮೇಳದಲ್ಲಿ ಡೋಲು ತಮಟಗಳು, ಅದಕ್ಕೆ ಮುಂದೆ ಇವರು ನಿಂತ್ಕೊಂಡು ಇವರು ನೃತ್ಯವನ್ನ ಮಾಡಿದ್ರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ, ಚಲುವು ಎರಡುಗಳು ಇದ್ದವು ಅಂತ ಹೇಳ್ತಾರೆ. ಮುಖವನ್ನು ಮುಚ್ಚಿಕೊಂಡಿದ್ರು, ಅದು ದೊಡ್ಡ ವಿಷಯ ಅಲ್ಲ, ಆದ್ರೆ ಅವರ ಕೈ ಕಾಲಿನ ಒಂದು ಆ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಬಹಳ ಸುಂದರವಾಗಿತ್ತು. ಬಹಳ ಸುಂದರವಾಗಿ ನೃತ್ಯವನ್ನ ಮಾಡಿದ್ರು. ಕಾಲಿನ ನಡಿಗೆ ಮತ್ತು ಕೈಗಳ ಚಲನೆಯಲ್ಲಿ ಅಂತ ಆ ಜಾಣ್ಮೆ ತುಂಬಾ ಚೆನ್ನಾಗಿದ್ವು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಅವರ ಜೊತೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದ್ರು. ಎಲ್ಲರೂ ಹುಡುಗರೇ ಅಲ್ಲಿ ನೃತ್ಯ ಮಾಡ್ತಾ ಇರೋರು, ಇಬ್ರು ಸ್ತ್ರೀಯರ ವೇಷವನ್ನ ಹಾಕಿದ್ರು. ಉಳಿದವರು 3-4 ಜನ ಅವರು ನಾರ್ಮಲ್, ಹೇಗೆ ಅವರ ದಿನನಿತ್ಯದ ಹುಡುಗರ ಉಡುಗೆ ಏನಿದೆ ಅದನ್ನ ಹಾಕೊಂಡು ಇವ್ರ ಜೊತೆ ಅವರು ಕೂಡ
ನೃತ್ಯವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಮತ್ತೆ ಅದು ಅವರ ಮನೆಯ ಮುಂದೆ ಇರುವಂತಹ ಬಯಲಿನಲ್ಲಿ ಆಗಿರೋದ್ರಿಂದ ಆ ನೋಟವನ್ನು ನೋಡುವುದಕ್ಕೆ ಪುರವಣಿಗರು ಬಂದು ಕಲೆತರು ಅಂದ್ರೆ ಸೇರಿದ್ರು ಅಂತ. ಪುರವಣಿಗರು ಅಂದ್ರೆ ಆ ಊರಿನ ಜನ. ಅಲ್ಲಿ ಏನೋ ಒಂದು ನೃತ್ಯ ಪ್ರದರ್ಶನ ನಡೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೂ ಸ್ವಲ್ಪ ಆಸಕ್ತಿಯನ್ನು ತೋರಿಸಿ ಬಂದಿರ್ತಾರೆ. ಹಾಗೆ ಇಲ್ಲಿ ಲೇಖಕರಿಗಾಗಿ ಏರ್ಪಾಡು ಮಾಡಿದ್ದಂತಹ ಈ ನೃತ್ಯ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಆ ಊರಿನ ಜನರು ಕೂಡ ಬಂದು ಸೇರಿಕೊಂಡ್ರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗೆ ಅವರ ಜಯಪುರದ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಜಯಪುರದ ಜಾನಪದ ನೃತ್ಯವನ್ನು ಕೂಡ ಅವರು ನೋಡಿಕೊಂಡು ಅವರ ಜಯಪುರದ ಪ್ರವಾಸವನ್ನ ಮುಗಿಸಿದ್ರು ಅಂತ ಲೇಖಕರು ಹೇಳ್ತಾರೆ. ಇದಿಷ್ಟು ಬೆಡಗಿನ ತಾಣ ಜಯಪುರ ಅನ್ನುವಂತಹ ಪಾಠದಿಂದ ಆಯ್ದಂತಹ ಪಾಯಿಂಟ್ಸ್ಗಳು. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.